ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, 1928ನೇ ಇಸ್ವಿಯಲ್ಲಿ ಸಂಘದ ಗುರುಪೂಜೋತ್ಸವ, ಗುರುದಕ್ಷಿಣ ಒಂದು ವಿಚಾರವನ್ನು ಡಾಕ್ಟರ್ ಜಿ ಅವರು ತರ್ತಾರೆ. ಇನ್ಫ್ಯಾಕ್ಟ್ ಅಂದರೆ ಭಗವದ್ಧ್ವಜಕ್ಕೆ ನಾವು ಗುರು ದಕ್ಷಿಣೆಯಾಗಿ ಅರ್ಪಿಸುವಂಥ ಪದ್ಧತಿಯನ್ನು ತಂದಿದ್ದು ಅದೇ ಇಸ್ವಿಯಲ್ಲಿ. ಅದಕ್ಕಿಂತ ಮುಂಚೆ ಈ ಸಂಘದ ಪ್ರಚಾರಕರಿಗೆ ನಡೆಸಲಿಕ್ಕೆ ಬೇಕಾಗಿರುವಂಥ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರುವಂಥ ಕೆಲವು ಒಂದಷ್ಟು ಆರ್ಥಿಕ ಸಹಾಯ ಬೇಕಾಗಿರುತ್ತೆ. ತುಂಬ ಮುಗ್ಗಟ್ಟಲ್ಲಿರುತ್ತೆ ಸಂಘಟನೆ. ಅಂಥ ಸಮಯದಲ್ಲಿ ಬಿರ್ಲಾ ಅವರು ಮತ್ತು ಪಂಡಿತ್ ಮದನ್ ಮೋಹನ್ ಮಾಳವಿ ಅವರು ಡಾಕ್ಟರ್ ಜಿ ಅವರ ನೆರವಿಗೆ ಬಂದು ನಾವೊಂದಷ್ಟು ಸಹಾಯವನ್ನು ಮಾಡ್ತೀವಿ ಅಂತ ಕೇಳ್ಕೊತಾರೆ. ಆದರೆ ಡಾಕ್ಟರ್ ಜಿ ಅವರು ನಿರಾಕರಿಸಿ, ನಾವು ಸ್ವಯಂ ಸೇವಕರ ಮೇಲೆ ಬೆಂಬಲವಾಗಿ ನಿಂತಿರೋದ್ರಿಂದ ಅವರಿಂದಲೇ ನಾವು ಈ ಥರ ಗುರುದಕ್ಷಿಣೆಯನ್ನು ಸ್ವೀಕಾರ ಮಾಡೋದು ಉತ್ತಮ ಅಂಥೇಳಿ ಅವರ ಒಂದು ಸಹಾಯವನ್ನು ನಿರಾಕರಿಸ್ತಾರೆ. ತದನಂತರ ಗುರುದಕ್ಷಿಣೆ, ಗುರುಪೂಜೋತ್ಸವಗಳು ಪ್ರಾಂತ ಮಟ್ಟದಲ್ಲಿ, ಬೇರೆ ಬೇರೆ ಆಧಾರಿತ ಜಿಲ್ಲಾ ಮಟ್ಟದಲ್ಲಿ ಉತ್ಸವಗಳು ನಡೆಯುತ್ತೆ. ನಿಮ್ಮೆಲ್ಲರಿಗೂ ಆಶ್ಚರ್ಯ ಏನಂದರೆ, ನಡೆದಂಥ ಮೊದಲನೇ ಗುರುಪೂಜೋತ್ಸವದಲ್ಲಿ ಬಂದಂಥ ಗುರುದಕ್ಷಿಣದ ಮೊತ್ತ 84 ರೂಪಾಯಿ, ಒಂದು 10 ಪೈಸೆ 20 ಪೈಸೆ ರೀತಿಯಲ್ಲಿ ಬಂದಿದೆ. ಹೀಗೆ ಮೊದಲನೇ ಅರ್ಪಿತವಾದಂಥ ಮೊತ್ತ 84 ರೂಪಾಯಿ. ಹೀಗೆ ಸಂಘದಲ್ಲಿ ಈ ಗುರುದಕ್ಷಿಣೆ ನಾವು ಭಗವದ್ಧ್ವಜಕ್ಕೆ ಕೊಡುವಂಥ ಕಾಣಿಕೆಯನ್ನು ರೂಪದಲ್ಲಿ ಹೇಗೆ ಯಾವ ರೀತಿ ಇರಬೇಕು, ಮತ್ತು ಆ ಥರ ಆರ್ಥಿಕವಾಗಿ ಸಹಾಯವನ್ನು ಸಂಘಟನೆಯಲ್ಲಿ ತಗೊಂಡ್ರೆ ಯಾವ ರೀತಿ ಕಷ್ಟಗಳಾಗ್ಬೋದು ಅಂತ ಡಾಕ್ಟರ್ ಜಿಯವರು ಅಂದಿನ ಒಂದು ಸಮಯದಲ್ಲಿ ಮನಗೊಂಡು ಅನೇಕರು ಬಂದಂಥ ಸಹಾಯಕ್ಕೆ ಬಂದಂಥವರಿಗೆ ನಯ ವಿನಯ ರೀತಿಯಲ್ಲಿ ಅವರಿಗೆ ವಿಚಾರವನ್ನು ಮುಟ್ಟಿಸಿ ಆ ಸಹಾಯಗಳನ್ನು ನಿರಾಕರಿಸಿ ಸ್ವಯಂ ಸೇವಕರ ಮೇಲೆ ಅವಲಂಬಿತರಾಗಿ ಬಂದಂಥ ಹಣದಲ್ಲೇ ನಾವು ಇದನ್ನು ನಡೆಸ್ತೀವಿ ಅಂತ ಡಾಕ್ಟರ್ ಜಿ ಅವರು ಆದರ್ಶವಾಗಿ ಹಾಕ್ಕೊಟ್ಟಂಥ ಪದ್ಧತಿಯೇ ಗುರುಪೂಜೋತ್ಸವ. ಹೀಗೆ ಸಂಘದಲ್ಲಿ ಈಗಲೂ ಗುರುಪೂಜೋತ್ಸವದ ಮಹತ್ವ ಅನೇಕರಿಗೆ ಗೊತ್ತಿರೋದು ಮತ್ತು ಗೊತ್ತಿರುವಂಥ ವಿಚಾರ. ಸದ್ಯಕ್ಕಿಷ್ಟಿರಲಿ, ಮುಂದಿನ ದಿವಸಗಳಲ್ಲಿ ಇನ್ನೂ ಅನೇಕ ವಿಚಾರ ತಿಳಿಸ್ಕೊಡ್ತೀನಿ. ನಮಸ್ಕಾರ.